ಈ ಮನೋಸ್ಥಿತಿಯಲ್ಲಿರುವ ರಾಜಕೀಯ ಪಕ್ಷ ಒಂದು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇಲ್ಲಿ ಒಳಗೆ ಹೋಗೋದು, ಅದು ಮಾಡೋದು, ಆಚೆ ಬರೋದು, ಬಾಯಿ ಬಂದು ಮಾತಾಡೋದು, ಅದೇ ಕಟುಕತನ ತೋರಿಸೋದು. ಕಾಂಗ್ರೆಸ್ನಲ್ಲಿ ಇಂಥವ್ರು ಭಾಳ ಇದ್ದಾರೆ, ದುಷ್ಟು ಬುದ್ಧಿನ. ಅವ್ರಿಗೆ ಬೇಕಾಗಿರೋದು ಒಂದೇ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ಮೆಚ್ಕೊಳ್ಳಿಲ್ವ ಮಾಡಿದ್ದು. ಈಗ ಅವ್ರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ, ಏನು ಮಾಡೋಣ? ಅಖಿಲೇಶ್ ಯಾದವ್ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಆಚೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನು ಮಾಡೋಣ? ನಾವೇನು ಮಾಡೋಣ ಅಲ್ವಾ? ಮೇಲ್ನೋಟಕ್ಕೆ ಮಾತ್ರ ಹೋಗಿ ಬರೋದು. ಕಟುಕ ಅಂದರೆ ಬುಚ್ಚರಾಗಿ ನಾನು ಕುರಿಯನ್ನೋ ಮೇಕೆನೋ ಆಡನ್ನೋ ಅಥವಾ ಹಂದಿನೋ ಇನ್ನೊಂದು ನಮ್ಮದೊಂದು ಕಡಿಯುವಂತಹ ಸ್ಥಳದಲ್ಲಿ ತಲೆ ಕತ್ತರಿಸಬೇಕಾದಂಥ ಸ್ಥಳದಲ್ಲಿ ಕೆಲಸ ಮಾಡ್ತಿರ್ಬೋದು. ಆಚೆಗೆ ಬಂದ ಕೂಡಲೇ ಕಂಡ್ಕೊಂಡವ್ರ ತಲೆ ಎಲ್ಲ ಕತ್ತರಿಸ್ಬೇಕು ಅಂತೇನಿಲ್ಲ. ಅಲ್ಲಿ ಒಂದು ಅದನ್ನೇ ಎಲ್ಲ ಕಡೆ ಮಾಡಬೇಕು, ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಒಳಗೆ ಹೋಗೋದು, ಅದು ಮಾಡೋದು, ಆಚೆ ಬರೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಅದೇ ಕಟುಕತನ ತೋರಿಸೋದು. ಒಳಗಡೆಗೆ ಹೋಗಿ ಪಾಪ ಪರಿಹಾರಕ್ಕೆ ಅಂತ ಹೋಗ್ತಾರೆ, ಹೊರಕ್ಕೆ ಬಂದು ಅದೇ ಪಾಪ ಇಟ್ಕೊತಾನೆ. ಅವನಾದರೂ ಹೊರಕ್ಕೆ ಬಂದು ಒಂದು ಪೂಜೆ ಮಾಡ್ತಾನೆ, ದೇವರೇ ಇವತ್ತು ನಾನು ಇಷ್ಟು ಮಾಡಿದ್ದೀನಿ, ನನಗೆ ಒಳ್ಳೇದು ಮಾಡಪ್ಪ, ಏನೋ ಮಾಡಿಬಿಟ್ಟಿದ್ದೀನಿ, ನನ್ನ ಕೆಲಸಪ್ಪ ಇದು ಅಂತ. ಕಾಂಗ್ರೆಸ್ನಲ್ಲಿ ಇಂಥವ್ರು ಭಾಳ ಇದ್ದಾರೆ, ದುಷ್ಟು ಬುದ್ಧಿನವರು. ಅವ್ರಿಗೆ ಬೇಕಾಗಿರೋದು ಒಂದೇ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ಮೆಚ್ಕೊಳ್ಳಿಲ್ವ ನಾನು ಮಾಡಿದ್ದನ್ನು. ಅವ್ರಿಗೆ ರೀಚ್ ಆಗ್ಬೇಕಷ್ಟೇ. ಮನೆಯಲ್ಲಿ ಯಾರು ಒಂದಿನ ಇದ್ದಕ್ಕಿಂತ ರಾಹುಲ್ ಗಾಂಧಿ ಏನದು ನಾನ್ಸೆನ್ಸ್, ಸೋನಾ ಮಸೂರಿ ತಿಂತಾ ಇದ್ದಾರಂತೆ, ನಾಳೆಯಿಂದ ಸೋನಾ ಮಸೂರಿ ಇಲ್ಲ, ಬಾಸ್ಮತಿನೇ, ಅವ್ರು ಏನು ಹೇಳ್ತಾರೆ ಅಷ್ಟೇ ಮುಗೀತು. ಈ ಮನೋಸ್ಥಿತಿಯಲ್ಲಿರುವ ರಾಜಕೀಯ ಪಕ್ಷ ಒಂದು ಉಳಿಯಕ್ಕೆ ಸಾಧ್ಯನೇ